ನಮಸ್ಕಾರ ಎಲ್ಲರಿಗೂ. ತರಗತಿ 20ಕ್ಕೆ ಸ್ವಾಗತ. ಬನ್ನಿ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಸಾಧ್ಯ ಆಗ್ತಕ್ಕಂಥವ್ರು ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ತುಂಬ ಕಷ್ಟ ಆಗ್ತಕ್ಕಂಥವ್ರು ನಿಮ್ಮ ಅನುಕೂಲ ಇರುವಂತಹ ಆಸನದಲ್ಲಿ ಕೂತ್ಕೊಳ್ಬೋದು. ಎರಡೂ ಕೈಗಳಲ್ಲಿ ಜ್ಞಾನಮುದ್ರೆಯನ್ನು ಇಟ್ಕೊಳ್ಳಿ. ಬೆನ್ನು ನೇರವಾಗಿರಲಿ. ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿರಬೇಕು. ಮೊದಲಿಗೆ ಮುಖದ ಸ್ನಾಯುಗಳನ್ನು ವಿಶ್ರಾಂತಗೊಳಿಸಿ ಮುಖ್ಯವಾಗಿ ಹಣೆಯ ಭಾಗ ಮತ್ತು ಕಣ್ಣಿನ ಹುಬ್ಬುಗಳನ್ನು ವಿಶ್ರಾಂತಗೊಳಿಸಿ ಹಾಗೆ ನಿಮ್ಮ ಮನಸ್ಸನ್ನು ಸಹ ವಿಶ್ರಾಂತಗೊಳಿಸಿ ಹಾಗೆ ಮನಸ್ಸನ್ನು ಅಂತರ್ಮುಖಗೊಳಿಸಿಕೊಂಡು ಉಸಿರಾಟದ ಮೇಲೆ ಕೇಂದ್ರೀಕರಿಸಿ ಕೇವಲ ಒಳಬರುತ್ತಿರುವ ಮತ್ತು ಹೊರಹೋಗುತ್ತಿರುವ ಉಸಿರಿನ ಮೇಲೆ ನಿಮ್ಮ ಸಂಪೂರ್ಣವಾದ ಏಕಾಗ್ರತೆ ಇರಬೇಕು. ಹಾಗೆ ಉಸಿರಿನ ಮೇಲೆ ಹಿಡಿತವನ್ನು ಸಾಧಿಸುತ್ತಾ ಉಸಿರಾಟವನ್ನು ಇನ್ನಷ್ಟು ನಿಧಾನ ಮತ್ತು ದೀರ್ಘವಾಗಿ ಮಾಡೋದಕ್ಕೆ ಪ್ರಯತ್ನಿಸಿ. ಅತ್ಯಂತ ಜಾಗೃತಿಯಿಂದ ಉಸಿರಾಟವನ್ನು ಇನ್ನಷ್ಟು ನಿಧಾನ ಮತ್ತು ಇನ್ನಷ್ಟು ದೀರ್ಘವಾಗಿ ಮಾಡಿ. ಈಗ 3 ಬಾರಿ ಓಂಕಾರವನ್ನು ಉಚ್ಚಾರ ಮಾಡುತ್ತಾ ತರಗತಿಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಸಂಪೂರ್ಣವಾಗಿ ಉಸಿರನ್ನು ಹೊರಹಾಕಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಪೂರಕ ಪೂರಕ ಕೇವಲ ಓಂಕಾರದ ತರಂಗಗಳನ್ನು ಆಸ್ವಾದಿಸಿ. ಹಾಗೆ ನಿಧಾನವಾಗಿ ಬೆನ್ನ ಹಿಂದೆ ಕೈಗಳನ್ನು ಕಟ್ಟಿ ಮಣಿಕಟ್ಟನ್ನು ಹಿಡಿದುಕೊಳ್ಳಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ್ನು ಮೇಲಕ್ಕೆ ಚಾಚಿ ಎದೆ ಭಾಗವನ್ನು ವಿಶಾಲಗೊಳಿಸಿ ಉಸಿರನ್ನು ಹೊರ ಹಾಕುತ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ ಹಣೆಯನ್ನು ನೆಲಕ್ಕೆ ತಾಗಿಸೋ ಪ್ರಯತ್ನ ಮಾಡಿ ಭೂತಾಯಿಗೆ ನಮನವನ್ನು ಸಲ್ಲಿಸಿ ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲೆ ಬನ್ನಿ. ಕೈಗಳನ್ನು ಮುಂದಕ್ಕೆ ತನ್ನಿ. ಹಸ್ತಗಳನ್ನು ಪರಸ್ಪರ ಒತ್ತಿ ತಿಕ್ಕಿ ಹಸ್ತಗಳ ಮಧ್ಯೆ ಶಾಖ ಉತ್ಪತ್ತಿ ಆಗಬೇಕು.
ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಡಿ. ಕಣ್ಣುಗಳ ಮೇಲಿಡಿ. ಶಾಖವನ್ನು ಗಮನಿಸುತ್ತಾ ಕಣ್ಣುಗಳನ್ನು ವಿಶ್ರಾಂತಗೊಳಿಸಿ. ಹಾಗೆ ಹಸ್ತಗಳನ್ನು ಮುಂದಕ್ಕೆ ತಂದು ಹಸ್ತಗಳನ್ನು ನೋಡಿ. ಹಸ್ತದರ್ಶನ. ಇಷ್ಟು ದಿನ ಬಂದು ವ್ಯಾಘ್ರ ಶ್ವಾಸ, ಈ ರೀತಿಯ ಬಿರುಸಾಗಿ ಉಸಿರಾಟ ಮಾಡ್ತಕ್ಕಂಥ ಅಭ್ಯಾಸಗಳನ್ನು ಮಾಡ್ತಾ ಬಂದ್ವಿ. ಇವತ್ತು ಬಂದು ಮೊದಲು ನಾವು ಪ್ರಾರಂಭದಲ್ಲಿ ಮಾಡಿದ ಅಭ್ಯಾಸಗಳು ಉದರ ಶ್ವಾಸ ಅಥವಾ ಅಬ್ಡಾಮಿನಲ್ ಬ್ರೀತಿಂಗ್ ಅಂತ ತಿಳಿಸಿದ್ನಲ್ಲ, ಆ ಅಭ್ಯಾಸದ ಮುಂದುವರೆದ ಭಾಗವನ್ನು ಮಾಡೋಣ. ಆ ಅಭ್ಯಾಸಗಳನ್ನು ವಿವರಣೆಗಳನ್ನ ನಾನು ಕೊಡಬೇಕಂದ್ರೆ ಹೇಳಿದ್ದೆ, ಇದನ್ನೆಲ್ಲ ವಿಭಾಗೀಯ ಪ್ರಾಣಾಯಾಮ ಅಂತ ಹೇಳ್ತೀವಿ. ವಿಭಾಗಿಸ್ಕೊಂಡು ಅಭ್ಯಾಸ ಮಾಡ್ತಕ್ಕಂಥದ್ದು. ಒಂದು ಅಧಮ ಶ್ವಾಸ ಅಂತ ಇರುತ್ತೆ, ಮಧ್ಯಮ ಶ್ವಾಸ ಮತ್ತು ಆದ್ಯ ಶ್ವಾಸ ಅಂತ 3 ರೀತಿಯ ಉಸಿರಾಟದ ಪ್ರಕ್ರಿಯೆಗಳು ಬರುತ್ತೆ. ಮೊದಲನೇದು ಬಂದು ಅಧಮ ಶ್ವಾಸ ಅಥವಾ ಉದರ ಶ್ವಾಸ ಅಥವಾ ಅಬ್ಡಾಮಿನಲ್ ಬ್ರೀತಿಂಗ್ ಅಂತ ಕರಿತೀವಿ. ಆ ಅಭ್ಯಾಸವನ್ನು ನಾವು ಪ್ರಾರಂಭಿಕ ತರಗತಿಗಳಲ್ಲಿ ನಾವು ಅಭ್ಯಾಸವನ್ನು ಮಾಡಿದ್ದೀವಿ. ಅದ್ರ ಮುಂದುವರೆದ ಅಭ್ಯಾಸ ಬಂದು ಇವತ್ತು ಮಾಡ್ತಕ್ಕಂಥದ್ದು. ಇದರ ಹೆಸರು ಬಂದು ಚೆಸ್ಟ್ ಬ್ರೀತಿಂಗ್ ಅಂತಲೂ ಸಹ ಕರಿತೀವಿ ಅಥವಾ ಮಧ್ಯಮ ಶ್ವಾಸ ಅಂತಲೂ ಸಹ ಕರಿಬೋದು. ಸೊ ಈ ಅಭ್ಯಾಸವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಮೊದಲನೇದು ಅಧಮ ಶ್ವಾಸ ಏನು ಮಾಡುತ್ತೆ, ನಮ್ಮ ಶ್ವಾಸಕೋಶದ ಆಳವನ್ನು ಹೆಚ್ಚಿಸುತ್ತೆ, ನಮ್ಮ ಶ್ವಾಸಕೋಶವನ್ನು ಕೆಳಮುಖವಾಗಿ ಹಿಗ್ಸೋದಕ್ಕೆ ಸಹಾಯ ಮಾಡುತ್ತೆ. ಇವತ್ತು ಮಾಡ್ತಕ್ಕಂಥ ಅಭ್ಯಾಸ ಬಂದು ನಮ್ಮ ಶ್ವಾಸಕೋಶಗಳನ್ನು ಪಕ್ಕಕ್ಕೆ ಹಿಗ್ಗಿಸೋದಕ್ಕೆ ಸಹಾಯ ಮಾಡುತ್ತೆ. ಇದು ಮುಖ್ಯ ಉದ್ದೇಶ. ಈ ವಿಭಾಗೀಯ ಪ್ರಾಣಾಯಾಮದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ನಮ್ಮ ಶ್ವಾಸಕೋಶವನ್ನು ಸಂಪೂರ್ಣವಾಗಿ ಹಿಗ್ಗಿಸ್ಕೊಳ್ತಕ್ಕಂಥದ್ದು. ಆ ಮೂಲಕ ನಮ್ಮ ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳೋದು ಬಂದು ಈ ಅಭ್ಯಾಸದ ಮುಖ್ಯ ಉದ್ದೇಶ ಇರುತ್ತೆ. ಯಾವಾಗ ನಮ್ಮ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಾಗಿರುತ್ತೋ ನಮ್ಮ ದೇಹಕ್ಕೆ ಆಮ್ಲಜನಕದ ಸರಬರಾಜು ಚೆನ್ನಾಗಿ ನಡೀತಾ ಇರುತ್ತೆ. ಅದಕ್ಕೋಸ್ಕರ ನಾವು ಮೊದಲಿಗೆ ಬಂದು ನಮ್ಮ ಶ್ವಾಸಕೋಶವನ್ನು ಹಿಗ್ಗಿಸ್ಕೊಳ್ಳೋದಕ್ಕೆ ಮತ್ತು ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ನಾವು ಗಮನ ಹರಿಸ್ತಾ ಇರ್ತೀವಿ. ಮೊದಲಿಗೆ ಮಾಡಿದ್ದು ಬಂದು ಅಧಮ ಶ್ವಾಸ ಮಾಡಿದ್ವಿ. ಇವತ್ತು ಬಂದು ಮಧ್ಯಮ ಶ್ವಾಸ ಅಭ್ಯಾಸ ಮಾಡೋಣ. ಈ ಅಭ್ಯಾಸದಲ್ಲಿ ಬಂದು ನಾವು ಮೊದಲು ಮಾಡಿದ್ವಲ್ಲ ಅಧಮ ಶ್ವಾಸ ಅಥವಾ ಉದರ ಶ್ವಾಸದಲ್ಲಿ 2 ಕೈಲಿ ಜ್ಞಾನ ಮುದ್ರೆ ಇಟ್ಕೊಂಡು ಅಭ್ಯಾಸ ಮಾಡಿದ್ವಿ. ಇವತ್ತು ಮಾಡುವಂತಹ ಅಭ್ಯಾಸದಲ್ಲಿ ಇನ್ನು ಒಂದು ಚಿನ್ಮಯ ಮುದ್ರಾ ಅಂತ ಕರಿತೀವಿ. ಇದನ್ನು ಸಾಧಾರಣವಾಗಿ ಜ್ಞಾನ ಮುದ್ರೆ ಅಥವಾ ಚಿನ್ಮುದ್ರೆ ಅಂತಲೂ ಸಹ ಕರಿತೀವಿ. ಚಿನ್ಮಯ ಮುದ್ರೆಯಲ್ಲಿ ಏನಪ್ಪ ಅಂದರೆ ಈ ಚಿನ್ಮುದ್ರೆಯಲ್ಲಿ ಏನಿರುತ್ತಲ್ಲ, ಈ ಮಿಕ್ಕ 3 ಬೆರಳುಗಳನ್ನು ಮಡ್ಚ್ಕೊಳ್ಬೇಕು. ಇದನ್ನ ಚಿನ್ಮಯ ಮುದ್ರೆ ಅಂತ ಹೇಳ್ತೀವಿ. ಈ ಚಿನ್ಮಯ ಮುದ್ರೆಯನ್ನು ನಿಮ್ಮ ಮಂಡಿಯ ಗಂಟು ಮತ್ತು ತೊಡೆಯ ಗಂಟಿನ ಮಧ್ಯಭಾಗದಲ್ಲಿ ಇಲ್ಲಿಟ್ಕೊಳ್ತೀವಿ. ಈ ಥರ ಇಟ್ಕೊಂಡು ಇದರಲ್ಲಿ ನಾವು ಭುಜಗಳಿಗೂ ಸಹ ಒಂದು ಚಲನೆಯನ್ನು ಕೊಡ್ತೀವಿ. ನೀವು ಉಸಿರನ್ನು ಹೊರ ಹಾಕಬೇಕಂದ್ರೆ ಎದೆಯ ಭಾಗವನ್ನು ಒಳಗೆ ತೆಗೆದುಕೊಂಡು 2 ಭುಜಗಳನ್ನು ಮುಂದಕ್ಕೆ ತರಬೇಕು. ಅನಂತರ ಉಸಿರನ್ನು ತೆಗೆದುಕೊಳ್ಬೇಕಂದ್ರೆ ಎದೆ ಭಾಗವನ್ನು ಮುಂದಕ್ಕೆ ತಳ್ಳಬೇಕು, ಭುಜಗಳನ್ನು ಹಿಂದಕ್ಕೆ ತಗೊಳ್ಬೇಕು. ಈ ರೀತಿ ಅಭ್ಯಾಸವನ್ನು ಮಾಡ್ತೀವಿ. ಉಸಿರನ್ನು ಹೊರ ಹಾಕ್ತಾ ಎದೆಯ ಭಾಗ ಒಳಕ್ಕೆ, ಭುಜಗಳನ್ನು ಹತ್ತಿರಕ್ಕೆ, ಮತ್ತು ಉಸಿರನ್ನು ತಗೊಳ್ಬೇಕಂದ್ರೆ ಎದೆಯ ಭಾಗ ಮುಂದಕ್ಕೆ, ಭುಜಗಳನ್ನು ಹಿಂದಕ್ಕೆ. ಒಮ್ಮೆ ಪಕ್ಕದಿಂದ ತೋರಿಸ್ತೀನಿ ನೋಡಿ. ಉಸಿರನ್ನು ಹೊರಗಡೆ ಹಾಕಬೇಕಂದ್ರೆ ಎದೆಯ ಭಾಗ ಒಳಗೆ ತೊಗೊಂಡು ಭುಜಗಳನ್ನು ಹತ್ತಿರ ತೊಗೊಳ್ತೀವಿ. ಉಸಿರನ್ನು ತೊಗೊಳ್ಬೇಕಂದ್ರೆ ಎದೆಯ ಭಾಗ ಮುಂದಕ್ಕೆ ತಳ್ಳಿ ಭುಜಗಳನ್ನು ಹಿಂದಕ್ಕೆ ತಗೊಳ್ತೀವಿ. ಈ ರೀತಿ ಅಭ್ಯಾಸ ಇರುತ್ತೆ. ಮತ್ತು ಎಲ್ಲ ಶಾಲೆಗಳಲ್ಲೂ ಒಂದೇ ರೀತಿ ಅಭ್ಯಾಸಗಳನ್ನು ಮಾಡ್ತಾರೆ ಅಂತೇನಿಲ್ಲ. ಕೆಲವೊಂದು ಶಾಲೆಗಳಲ್ಲಿ ಮಾಡ್ತಕ್ಕಂಥ ಕ್ರಮ ಬದಲಾವಣೆ ಇರುತ್ತೆ. ಕೆಲವೊಂದು ಶಾಲೆಗಳಲ್ಲಿ ಈ ಥರ ಕೈ ಇಟ್ಕೊಂಡು ಅಭ್ಯಾಸ ಮಾಡ್ತಕ್ಕಂಥದ್ದು, ಈ ಥರ ಎಷ್ಟೊಂದು ಅಭ್ಯಾಸದ ಬದಲಾವಣೆಗಳು ಇರುತ್ತೆ. ನಾವು ಇಲ್ಲಿ ಇದನ್ನು ಅಳವಡಿಸ್ಕೊಂಡು ಅಭ್ಯಾಸ ಮಾಡ್ತಾ ಇರ್ತೀವಿ. ಈ ರೀತಿಯ ಪ್ರಕ್ರಿಯೆಯನ್ನು ಅಳವಡಿಸ್ಕೊಂಡು ಅಭ್ಯಾಸ ಮಾಡ್ತಾ ಇರ್ತೀವಿ. ಅದಕ್ಕೆ ತುಂಬ ಗೊಂದಲಕ್ಕೆ ಒಳಗಾಗೋದು ಬೇಡ. ಇದೇನು ಇಲ್ಲೇ ಒಂಥರ ತೋರಿಸ್ತಾ ಇದ್ದಾರೆ, ಅಲ್ಲೇ ಒಂಥರ ಹೇಳ್ಕೊಟ್ಟಿದ್ರು. ಸೊ ಈ ಥರ ಗೊಂದಲಕ್ಕೆ ಒಳಗಾಗೋದು ಬೇಡ. ನಮ್ಗೆ ಸಿಗ್ತಕ್ಕಂಥ ಪ್ರಯೋಜನಗಳು, ಪರಿಣಾಮಗಳೆಲ್ಲ ಒಂದೇ ಇರುತ್ತೆ. ಆದರೆ ಮಾಡುವಂತಹ ಪ್ರಕ್ರಿಯೆಗಳು ಬದಲಾವಣೆ ಆಗ್ತಾ ಹೋಗುತ್ತೆ. ಹೆಸರಲ್ಲೂ ಸಹ ಹಾಗೇನೆ. ಇದನ್ನ ಮಧ್ಯಮ ಶ್ವಾಸ ಅಂತ ಕರೀತಾರೆ, ಕೆಲವರು ಚೆಸ್ಟ್ ಬ್ರೀತಿಂಗ್ ಅಂತ ಕರೀತಾರೆ. ಈ ಥರ ಬೇರೆ ಬೇರೆ ಹೆಸರುಗಳಿಂದ ಕರೆಯೋದು ಉಂಟು. ಇದನ್ನು ಇಂಟರ್ಕೋಸ್ಟಲ್ ಬ್ರೀತಿಂಗ್ ಅಂತಲೂ ಸಹ ಕರೆಯೋದು ಅಭ್ಯಾಸದಲ್ಲಿದೆ. ಆ ಥರ ಬದಲಾವಣೆ ಆಗ್ತಾ ಇರುತ್ತೆ. ತುಂಬ ಗೊಂದಲಕ್ಕೊಳಗಾಗೋದು ಬೇಡ. ಯಾವುದು ನಿಮ್ಗೆ ಅನುಕೂಲ ಆಗುತ್ತೋ ಅದನ್ನು ಅಳವಡಿಸ್ಕೊಂಡು ಅಭ್ಯಾಸವನ್ನು ಮಾಡ್ಬೋದು. ಈಗ ಸಾಧ್ಯ ಆಗ್ತಕ್ಕಂಥವ್ರು ವಜ್ರಾಸನಲ್ಲಿ ಕೂತ್ಕೊಳ್ಳಿ. ವಜ್ರಾಸನ ಇದಕ್ಕೆ ತುಂಬ ಸೂಕ್ತವಾಗಿರ್ತಕ್ಕಂಥ ಆಸನ. ಆದರೆ ವಜ್ರಾಸನಲ್ಲಿ ಕೂತ್ಕೊಳ್ಳಿ. ತುಂಬ ಕಷ್ಟ ಆಗುತ್ತೆ ಅಂದರೆ ನಿಮ್ಮ ಅನುಕೂಲ ಇರುವಂಥ ಆಸನದಲ್ಲಿ ಕೂತ್ಕೊಂಡು ಅಭ್ಯಾಸವನ್ನು ಮಾಡಿ. ಮೊದಲಿಗೆ ಎಲ್ಲರೂ ಚಿನ್ಮುದ್ರೆಯನ್ನು ಇಟ್ಕೊಂಡು ಮಿಕ್ಕ 3 ಬೆರಳುಗಳನ್ನು ಮಡ್ಚ್ಕೊಳ್ಬೇಕು. ಇದನ್ನು ತೊಡೆಯ ಭಾಗದಲ್ಲಿ ಇಡಬೇಕು. ಅಂದರೆ ಮಂಡಿಯ ಗಂಟು ಮತ್ತು ತೊಡೆಯ ಗಂಟಿನ ಮಧ್ಯಭಾಗದಲ್ಲಿ ಚಿನ್ಮಯ ಮುದ್ರೆಯನ್ನು ನೆಲಮುಖವಾಗಿ ಇಟ್ಕೊಂಡು ಒಟ್ಟಿಗೆ ಅಭ್ಯಾಸವನ್ನು ಮಾಡೋಣ. ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಮೊದಲಿಗೆ ಉಸಿರಾಟದ ಮೇಲೆ ಗಮನವನ್ನು ಹರಿಸಿ ಮಧ್ಯಮ ಶ್ವಾಸ 10 ಬಾರಿ ಅಭ್ಯಾಸ ಮಾಡೋಣ. 1, ಉಸಿರನ್ನು ಹೊರ ಹಾಕುತ್ತಾ ಭುಜಗಳನ್ನು ಹತ್ತಿರ ತನ್ನಿ, ಎದೆಯ ಭಾಗ ಒಳಗೆ ತಗೊಳ್ಬೇಕು.
ಉಸಿರನ್ನು ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿ. ದೀರ್ಘವಾಗಿ ಉಸಿರನ್ನು ತಗೊಳ್ತಾ ಇದೇ ಭಾಗವನ್ನು ಮುಂದಕ್ಕೆ ತಳ್ಳಿ ಭುಜಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳಿ. ಹಾಗೆ ನಿಧಾನವಾಗಿ ಉಸಿರನ್ನು ಹೊರ ಹಾಕಿ. 2 ಪೂರಕ. ಎದೆ ಭಾಗ ಮುಂದೆ ತಳ್ಳಿ ಭುಜಗಳನ್ನು ಹಿಂದಕ್ಕೆ. ರೇಚಕ. 3 ಬ್ರೀತ್ ಇನ್, ಬ್ರೀತ್ ಔಟ್. 4 ಬ್ರೀತ್ ಇನ್, ಬ್ರೀತ್ ಔಟ್. 5 ಪೂರಕ. ರೇಚಕ. ಹಾಗೆ ಭುಜಗಳನ್ನು ಸಾಧಾರಣ ಸ್ಥಿತಿಗೆ ತಂದು ಸಾಧಾರಣ ಉಸಿರಾಟವನ್ನು ಅಭ್ಯಾಸ ಮಾಡಿ. ಶ್ವಾಸಕೋಶಗಳ ಮೇಲೆ ಆಗಿರುವಂತಹ ಪರಿಣಾಮಗಳನ್ನು ಗಮನಿಸಿ. ಹಾಗೆ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರ ಹಾಕಿ. ಹಾಗೆ ಸಾಧಾರಣ ಉಸಿರಾಟ. ಪಾಮಿಂಗ್. ಹಸ್ತಗಳನ್ನು ಪರಸ್ಪರ ಒತ್ತಿ ತಿಕ್ಕಿ ಹಸ್ತಗಳ ಮಧ್ಯೆ ಶಾಖ ಉತ್ಪತ್ತಿ ಆಗಬೇಕು. ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಡಿ. ಕಣ್ಣುಗಳ ಮೇಲಿಡಿ. ಶಾಖವನ್ನು ಗಮನಿಸುತ್ತಾ ಕಣ್ಣುಗಳನ್ನು ವಿಶ್ರಾಂತಗೊಳಿಸಿ. ನಿಧಾನವಾಗಿ ಹಸ್ತಗಳನ್ನು ಮುಂದಕ್ಕೆ ತಂದು ಹಸ್ತಗಳನ್ನು ನೋಡಿ. ಹಸ್ತದರ್ಶನ. ನಿಧಾನವಾಗಿ ಕಾಲುಗಳನ್ನು ಮುಂದಕ್ಕೆ ಚಾಚಿ. ನಾವು ಕೇವಲ ತಿಳಿದುಕೊಳ್ಳೋದಕ್ಕೆ ಅಥವಾ ಅಭ್ಯಾಸಕ್ಕೆ ಒಂದು 5 ಬಾರಿ ಮಾಡಿದ್ದೀವಿ. ನಿಮಗೆ ಇನ್ನೂ ಇದನ್ನು ಅನುಭವಿಸ್ಬೇಕು, ಹೇಗೆ ಮಾಡೋದು ಅಂತೆಲ್ಲ ತಿಳ್ಕೊಳ್ಬೇಕು ಅಂದರೆ ವಿಡಿಯೋನ ನಿಲ್ಲಿಸಿ ಇನ್ನೊಮ್ಮೆ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗಿ. ಒಟ್ಟು 10 ರಿಂದ 15 ಬಾರಿ 21 ಬಾರಿ ಅಭ್ಯಾಸ ಮಾಡೋದು ತುಂಬ ಒಳ್ಳೆಯದು. ಸಾಧ್ಯ ಆದರೆ ಬೇಕಂದರೆ ಇವಾಗ ಸಮಯ ಇತ್ತು ಅಂದರೆ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸಿ 21 ಬಾರಿ ಮಾಡಿ ಅನಂತರ ಮುಂದಿನ ಅಭ್ಯಾಸಗಳಿಗೆ ಹೋಗ್ಬೋದು. ಈಗ ಮುಂದಿನ ಅಭ್ಯಾಸಗಳು ಹೋಗೋಣ. ಮೊದಲಿಗೆ ಕಾಲುಗಳನ್ನು ಕೂಡಿಸ್ಕೊಳ್ಳಿ. ಕಾಲು ಬೆರಳಿನ ಚಲನೆ 1 2 3 4 5 6 7 8 9 10. ಪಾದಚಲನೆ 1 2 3 4 5 6 7 8 9 10. ಪಾದ ಭ್ರಮಣ 1 2 3 4 5. ಹಾಗೆ ವಿರುದ್ಧ ದಿಕ್ಕಿನಲ್ಲಿ 1 2 3 4 5. ಹಾಗೆ ಸುಖಾಸನದಲ್ಲಿ ಕೂತ್ಕೊಳ್ಳಿ. ನಿಮ್ಮ ಎಡಹಸ್ತ ಬಲಮಂಡಿಯ ಮೇಲೆ, ಬಲಹಸ್ತ ಬೆನ್ನ ಹಿಂದೆ, ಸೊಂಟವನ್ನು ಬಲಪಕ್ಕಕ್ಕೆ ತಿರುಗಿಸಿ. 1 2 3 4 5 6 7 8 9 10. ಉಸಿರನ್ನು ತಗೊಳ್ತಾ ಕೈಗಳನ್ನು ಮುಂದಕ್ಕೆ, ಉಸಿರನ್ನು ಹೊರ ಹಾಕ್ತಾ ಇನ್ನೊಂದು ಪಕ್ಕಕ್ಕೆ ಸೊಂಟವನ್ನು ತಿರುಗಿಸಿ. 1 2 3 4 5 6 7 8 9 10. ಉಸಿರನ್ನು ತಗೊಳ್ತಾ ಕೈಗಳನ್ನು ಮುಂದಕ್ಕೆ, ಉಸಿರನ್ನು ಹೊರ ಹಾಕ್ತಾ ಮಂಡಿಯ ಮೇಲೆ. ಹಾಗೆ ನಿಧಾನವಾಗಿ ಮೇಲೆ ನಿಂತ್ಕೊಳ್ಳಿ. ಈ ಕಾಲುಗಳ ಮಧ್ಯೆ 1 ಅಡಿಗಳ ನಂತರ ಸೊಂಟದ ಮೇಲೆ ಹಸ್ತಗಳನ್ನು ಒತ್ತಿ ಕಟಿಭ್ರಮಣ. ಸೊಂಟವನ್ನು ತಿರುಗಿಸ್ಬೇಕು. ಉಸಿರನ್ನು ತಗೊಳ್ತಾ ಸೊಂಟದ ಭಾಗ ಮುಂದಕ್ಕೆ, ಉಸಿರನ್ನ ಹೊರ ಹಾಕ್ತಾ ಹಿಂದಕ್ಕೆ. 2
3 4 5 ಹಾಗೆ ವಿರುದ್ಧ ದಿಕ್ಕಿನಲ್ಲಿ 1 2 3 4 5 ಹಾಗೆ ಕಾಲುಗಳನ್ನು 3 ಅಡಿಗಳಂತರ ಇಡಿ. 2 ಪಾದಗಳು ನೇರವಾಗಿರಲಿ. ಕೈಗಳನ್ನು ಭುಜ ಸಮಾನಾಂತರವಾಗಿ ಚಾಚಿ ಹಾಗೆ ಮುಂದೆ ಬಾಗಿ ಹಾಗೆ ಸೊಂಟವನ್ನು ತಿರುಗಿಸ್ಬೇಕು. 1 2 3 4 5 6 7 8 9 10 11 12 13 14 15 16 17 18 19 20 ಹಾಗೆ ನಿಧಾನವಾಗಿ ಮೇಲಕ್ಕೆ 2 ಪಾದಗಳನ್ನು ಒಳಮುಖವಾಗಿ ತಿರುಗಿಸ್ಕೊಳ್ಳಿ. ಮಂಡಿಗಳ ನೇರ ಇರಲಿ. ಸೊಂಟದ ಮೇಲೆ ಹಸ್ತಗಳು, ಹೆಬ್ಬೆರಳನ್ನು ಒಂದಕ್ಕೊಂದು ತಾಗಿಸಿ ಉಸಿರನ್ನು ತಗೊಳ್ತಾ ಸೊಂಟದ ಭಾಗವನ್ನು ಮುಂದಕ್ಕೆ ತಳ್ಳಿ ಎದೆ ಭಾಗ ವಿಶಾಲಗೊಳಿಸ್ಕೊಳ್ಳಿ. ಕುತ್ತಿಗೆಯಿಂದ ಹಾಕಿ ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10 ಹಾಗೆ ಸಾಧಾರಣ ಸ್ಥಿತಿಗೆ ದೇಹವನ್ನು ಪಕ್ಕಕ್ಕೆ ಚಾಚುವಂತಹ ಅಭ್ಯಾಸ. 1 ಬಲಗೈನ ಮೇಲೆ ಕೆತ್ಕೊಳ್ಳಿ. ನಿಧಾನವಾಗಿ ಎಡಪಕ್ಕಕ್ಕೆ ಬಾಗಿ 2 3 4 5 6 7 8 9 10 11 ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10 ಹಾಗೆ ಇನ್ನೊಂದು ಪಕ್ಕಕ್ಕೆ 1 2 3 4 5 6 7 8 9 10 ನಿಧಾನವಾಗಿ ಕಾಲುಗಳನ್ನು ಹತ್ತಿರ ತಗೊಳ್ಳಿ. 2 ಕೈಗಳನ್ನು ಮುಂದಕ್ಕೆ ಚಾಚಿ ಸೊಂಟವನ್ನು ತಿರುಗಿಸುವಂಥ ಅಭ್ಯಾಸ. 1 2 3 4 5 6 7 8 9 10 11 12 13 14 15 16 17 18 19 20 ಈ ಕೈ ಬೆರಳುಗಳನ್ನು ಭುಜಗಳ ಮೇಲಿಡಿ. ಭುಜಗಳ ವ್ಯಾಯಾಮ. 1 2 3 4 5 ಹಾಗೆ ವಿರುದ್ಧ ದಿಕ್ಕಿನಲ್ಲಿ 1 2 3 4 5 ಈಗ 2 ಕೈಗಳನ್ನು ಮುಂದಕ್ಕೆ ಚಾಚಿ ಮುಷ್ಟಿಯನ್ನು ಕಟ್ಟಿ ಮಣಿಕಟ್ಟಿನ ವ್ಯಾಯಾಮ. 1 2 3 4 5 ವಿರುದ್ಧ ದಿಕ್ಕಿನಲ್ಲಿ 1 2 3 4 5 ಕೈ ಬೆರಳಿನ ವ್ಯಾಯಾಮ. 1 2 3 4 5 6 7 8 9 10 ಬೆನ್ನ ಹಿಂದೆ ಕೈಗಳನ್ನು ಕಟ್ಟಿ ಕುತ್ತಿಗೆಯ ವ್ಯಾಯಾಮ. ಕತ್ತನ್ನು ಬಾಗಿಸ್ಕೊಳ್ಳಿ. 1 ಉಸಿರನ್ನು ತಗೊಳ್ತಾ ಕತ್ತನ ಮೇಲಕ್ಕೆ ಚಾಚಿ. 2 ನಿಧಾನವಾಗಿ ಕುತ್ತಿಗೆಯನ್ನು ಬಾಗಿಸ್ಕೊಳ್ಳಿ. 3 4 5 6 7 8 9 10 ಕತ್ತನ ಸಾಧಾರಣ ಸ್ಥಿತಿಗೆ ತನ್ನಿ. ಬಲಪಕ್ಕಕ್ಕೆ ಮತ್ತು ಎಡಪಕ್ಕಕ್ಕೆ. 1 ಕತ್ತನ್ನು ಬಲಪಕ್ಕಕ್ಕೆ ತಿರುಗಿಸಿ. 2 ಎಡಪಕ್ಕಕ್ಕೆ. 3 4 5 6 7 8 9 10 ಕತ್ತನ ಸಾಧಾರಣ ಸ್ಥಿತಿಗೆ. ಮುಂದಿನ ಅಭ್ಯಾಸ ಹನುಮಾನ್ ಬೈಠಕ್. ನಾವು ಮೊದಲು ಈ ಅಭ್ಯಾಸವನ್ನು ಮಾಡಿದ್ವಿ. ಈಗ
ಇದನ್ನು 20 ಬಾರಿ ಅಭ್ಯಾಸ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಮೊದಲು ಬರೀ 10 ಬಾರಿ ಅಭ್ಯಾಸ ಮಾಡಿದ್ವಿ. ಸೊ ಯಾರು ಆ ಮೊದಲನೇ ತರಗತಿಯಲ್ಲಿ ಅಷ್ಟೊಂದು ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದು ಸರಿ ನಾನು ಅಭ್ಯಾಸವನ್ನು ತಿಳಿಸ್ಕೊಡ್ತೀನಿ. ಇದರಲ್ಲಿ ಇದು ಒಂದು ಪ್ರಾರಂಭಿಕ ಸ್ಥಿತಿ ಇರುತ್ತೆ. ಮುಂದೆ ಇರುವಂತಹ ಪಾದವನ್ನು ಸಂಪೂರ್ಣ ನೆಲಕ್ಕೆ ತಾಗಿಸ್ಬೇಕು. ಹಿಂದೆ ಇರುವಂತಹ ಪಾದ ಕಾಲು ಬೆರಳುಗಳನ್ನು ಮಾತ್ರ ನೆಲಕ್ಕೆ ತಾಗಿರುತ್ತೆ. ಅನಂತರ ಎರಡೂ ಕೈಗಳನ್ನು, ಎರಡು ರೀತಿಯ ಅಭ್ಯಾಸ ಬರುತ್ತೆ. ಎರಡೂ ಕೈಗಳನ್ನು ಬೆನ್ನ ಹಿಂದೆ ಕಟ್ಕೊಂಡು ಸಹ ಅಭ್ಯಾಸವನ್ನು ಮಾಡ್ಬೋದು ಮತ್ತು ಹಸ್ತಗಳನ್ನು ಮಂಡಿ ಮೇಲೆ ಇಟ್ಕೊಂಡು ಸಹ ಅಭ್ಯಾಸವನ್ನು ಮಾಡ್ಬೋದು. ಈ ಥರ ಇಟ್ಕೊಂಡು ಕಾಲುಗಳ ಸ್ಥಿತಿನ ಬದಲಾವಣೆ ಮಾಡಬೇಕು. 1 2 3 4 ಈ ಥರ ಒಟ್ಟು ಈ ಥರ 20 ಬಾರಿ ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಹೀಗೂ ಮಾಡ್ಬೋದು ಅಥವಾ ಬೆನ್ನಿಂದ ಕೈ ಇಟ್ಕೊಂಡು ಹೀಗೂ ಅಭ್ಯಾಸನ ಮಾಡ್ಬೋದು. 1 2 3 4 ಈ ಥರ, ಸರಿನಾ? ನೀವೇ ಎಣಿಸ್ಕೊಂಡು ಇಲ್ಲ ನನ್ನ ಜೊತೆ ಮಾಡೋಕ್ಕಾದ್ರೆ ನನ್ನ ಜೊತೆ ಮಾಡಿ. ತುಂಬ ಕಷ್ಟ ಆಗುತ್ತೆ ಅಂದರೆ ನಿಮ್ಮ ಅನುಕೂಲ ನೋಡಿಕೊಂಡು 20 ಬಾರಿ ಅಭ್ಯಾಸವನ್ನು ಮುಂದುವರಿಸಬೇಕು. ಶುರು ಮಾಡೋಣ. ಮೊದಲಿಗೆ ಸ್ಥಿತಿಗೆ ಬನ್ನಿ. 1 2 3 4 5 6 7 8 9 10 11 12 13 14 15 16 17 18 19 20 21 20 ಬಾರಿ ಆದಂಥವ್ರು ಹಾಗೆ ನೆಲ ಮೇಲೆ ಕೂತ್ಕೊಳ್ಳಿ. ಶಿಥಿಲ ದಂಡಾಸನ. ಕಾಲುಗಳ ಮಧ್ಯಂತರ ಇಲ್ಲಿ ಕುತ್ತಿಗೆಯಿಂದ ಹಾಕಿ ಎರಡೂ ಕಾಲುಗಳನ್ನು ವಿಶ್ರಾಂತಗೊಳಿಸಿ, ಮುಖ್ಯವಾಗಿ ತೊಡೆಯ ಭಾಗವನ್ನು ವಿಶ್ರಾಂತಗೊಳಿಸಿ. ಹಾಗೆ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಹಾಕಿ ಹಾಗೆ ಕಣ್ಣುಗಳನ್ನು ಬಿಡಿ. ಇನ್ನೊಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡಿಬೇಕು ಅನ್ನೋರು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ವಿಶ್ರಾಂತಿ ಪಡೀರಿ. ಸಾಧ್ಯ ಆಗ್ತಕ್ಕಂಥದ್ದು ಸೂರ್ಯ ನಮಸ್ಕಾರಕ್ಕೆ ಹೋಗೋಣ. ವಿಶ್ರಾಂತಿ ಇನ್ನೂ ಬೇಕು ಅಂದರೆ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡಿಸ್ಕೊಂಡು ಉಸಿರಾಟ ಸಾಧಾರಣ ಸ್ಥಿತಿಗೆ ಬಂದ ನಂತರ ಸೂರ್ಯ ನಮಸ್ಕಾರಕ್ಕೆ ಹೋಗ್ಬೋದು. ಒಟ್ಟು 12 ಸೂರ್ಯ ನಮಸ್ಕಾರ ಮಾಡೋಣ. ಮೊದಲೇನೋ ವಿಡಿಯೋ ನಿಂತರೆ ನೀವು ನಿಮ್ಮ ಪಾಡಿಗೆ 12 ಸೂರ್ಯ ನಮಸ್ಕಾರ ಮಾಡಿ ಮುಂದಿನ ಭಾಗಕ್ಕೆ ಹೋಗೋಣ, ಆಸನ ಭಾಗಕ್ಕೆ ಮುಂದಕ್ಕೆ ಹೋಗೋಣ. ಮೊದಲಿಗೆ ಎಲ್ಲರೂ ಮ್ಯಾಟ್ ಮುಂಭಾಗಕ್ಕೆ ಬನ್ನಿ. ಕಾಲುಗಳನ್ನು ಜೋಡಿಸಿ ನಿಂತ್ಕೊಳ್ಳಿ. ನಮಸ್ಕಾರ ಸ್ಥಿತಿ. ಊರ್ಧ್ವಾಸನ, ಹಸ್ತಪಾದಾಸನ. ಏಕಪಾದ ಬಲಗಾಲಿ ಹಿಂದಕ್ಕೆ. ದ್ವಿಪಾದಾಸನ, ಶಶಾಂಕಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಶಶಾಂಕಾಸನ, ಬಲಗಾಲಿ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಎಡಗಾಲಿ ಏಕಪಾದಾಸನ, ದ್ವಿಪಾದಾಸನ, ಶಶಾಂಕಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಶಶಾಂಕಾಸನ, ಎಡಗಾಲಿ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಬಲಗಾಲಿ ಏಕಪಾದಾಸನ, ದ್ವಿಪಾದಾಸನ, ಶಶಾಂಕ, ಸಾಷ್ಟಾಂಗ, ಭುಜಂಗ, ಭೂಧರ, ಶಶಾಂಕ, ಬಲಗಾಲಿ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಎಡಗಾಲಿ ಏಕಪಾದಾಸನ, ದ್ವಿಪಾದಾಸನ,
ಶಶಾಂಕ, ಸಾಷ್ಟಾಂಗ, ಭುಜಂಗ, ಭೂಧರ, ಶಶಾಂಕ, ಎಡಗಾಲೇಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಬಲಗಾಲೇಕಪಾದಾಸನ, ದ್ವಿಪಾದ, ಶಶಾಂಕ, ಸಾಷ್ಟಾಂಗ, ಭುಜಂಗ, ಭೂಧರ, ಶಶಾಂಕ, ಬಲಗಾಲೇಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಎಡಗಾಲೇಕಪಾದಾಸನ, ದ್ವಿಪಾದಾಸನ, ಶಶಾಂಕ, ಸಾಷ್ಟಾಂಗ, ಭುಜಂಗ, ಭೂಧರ, ಶಶಾಂಕ, ಎಡಗಾಲೇಕಪಾದ, ಹಸ್ತಪಾದ, ಊರ್ಧ್ವಾಸನ, ಹಸ್ತಪಾದಾಸನ, ಬಲಗಾಲೇಕಪಾದಾಸನ, ದ್ವಿಪಾದಾಸನ, ಸಾಷ್ಟಾಂಗ 10 ಸ್ಟೆಪ್, ಭುಜಂಗಾಸನ, ಭೂಧರಾಸನ, ಬಲಗಾಲೇಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದ, ಎಡಗಾಲೇಕಪಾದ, ದ್ವಿಪಾದ, ಸಾಷ್ಟಾಂಗ, ಭುಜಂಗ, ಭೂಧರ, ಎಡಗಾಲೇಕಪಾದ, ಹಸ್ತಪಾದ, ಊರ್ಧ್ವ, ಹಸ್ತಪಾದಾಸನ, ಬಲಗಾಲೇಕಪಾದಾಸನ, ದ್ವಿಪಾದಾಸನ, ಸಾಷ್ಟಾಂಗ, ಭುಜಂಗ, ಭೂಧರ, ಬಲಗಾಲೇಕಪಾದ, ಹಸ್ತಪಾದ, ಊರ್ಧ್ವ, ಹಸ್ತಪಾದ, ಎಡಗಾಲೇಕಪಾದ, ದ್ವಿಪಾದ, ಸಾಷ್ಟಾಂಗ, ಭುಜಂಗ, ಭೂಧರ, ಎಡಗಾಲೇಕಪಾದ, ಹಸ್ತಪಾದ, ಊರ್ಧ್ವ, ಹಸ್ತಪಾದ, ಬಲಗಾಲೇಕಪಾದ, ದ್ವಿಪಾದ, ಸಾಷ್ಟಾಂಗ, ಭುಜಂಗ, ಭೂಧರ, ಬಲಗಾಲೇಕಪಾದ, ಹಸ್ತಪಾದಾಸನ, ಊರ್ಧ್ವಾಸನ. ಹಾಗೆ ಸ್ಥಿತಿಯಲ್ಲಿರಬೇಕು. 1 2 3 4 5 6 7 8 9 10. ಹಸ್ತಪಾದ 1 2 3 4 5 6 7 8 9 10. ಎಡಗಾಲೇಕಪಾದ, ಎಡಗಾಲ ಹಿಂದಕ್ಕೆ 1 2 3 4 5 6 7 8 9 10. ದ್ವಿಪಾದ 1 2 3 4 5 6 7 8 9 10. ಸಾಷ್ಟಾಂಗ 1 2 3 4 5 6 7 8 9 10. ಭುಜಂಗ 1 2 3 4 5 6 7 8 9 10. ಭೂಧರ 1 2 3 4 5 6 7 8 9 10. ಎಡಗಾಲೇಕಪಾದ 1 2 3 4 5 6 7 8 9 10. ಹಸ್ತಪಾದ 1 2 3 4 5 6 7 8 9 10. ಊರ್ಧ್ವ
12 ಬಾರಿ ಸೂರ್ಯ ನಮಸ್ಕಾರ ಆದ ನಂತರ ಕೆಲವು ಹೊತ್ತು ಆರಾಮಾಗಿ ಕೂತ್ಕೊಂಡು ವಿಶ್ರಾಂತಿಯನ್ನು ಗೊಳಿಸ್ಕೊಳ್ಳಿ. ನಿಮ್ಮ ದೇಹವನ್ನು ಸಹ ವಿಶ್ರಾಂತಿಗೊಳಿಸಿದ ನಂತರ ಮುಂದಿನ ಈಗ ಆಸನ ಅಭ್ಯಾಸಗಳಿಗೆ ಹೋಗೋಣ. ನೀವು ಆಸನ ಅಭ್ಯಾಸ ಹೋಗಿದ ಮುಂಚೆ ನಿಮ್ಮ ಉಸಿರಾಟ ಸಾಧಾರಣವಾಗಿರಬೇಕು. ಆ ನಂತರನೇ ಈ ಅಭ್ಯಾಸಗಳಿಗೆ ಮುಂದುವರಿಬೇಕಾಗಿರುತ್ತೆ. ಮೊದಲನೇ ಆಸನ ಬಂದು ಮೊದಲು ನಾವು ಮಾಡಿದ್ವಲ್ಲ ಕಳೆದ ತರಗತಿಯಲ್ಲಿ, ಅದೇ ಅಭ್ಯಾಸದ ಮುಂದುವರಿದ ಭಾಗವನ್ನು ಅಭ್ಯಾಸ ಮಾಡೋಣ. ಅರ್ಧಗೋರು ವೃಕ್ಷಾಸನದ ಇನ್ನೊಂದು ಪ್ರಭೇದವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಇವತ್ತು ಬಂದು ವಜ್ರಾಸನದಲ್ಲಿ ಕೂತ್ಕೊಳ್ಬೇಕು. ನಾವು ಮೊದಲು ಮಾಡಿದ್ವಲ್ಲ ಅದೇ ಎಲ್ಲ ಅಂಶಗಳನ್ನು ನೆನಪಲ್ಲಿ ಇಟ್ಕೊಂಡು ಅಭ್ಯಾಸವನ್ನು ಮಾಡಿಕೊಳ್ಳಿ. ಮೊದಲಿಗೆ ಎಡಪಕ್ಕಕ್ಕೆ ವಾಲ್ಕೊಂಡು ವಜ್ರಾಸನದ ಬಲಗಾಲನ ಮುಂದಕ್ಕೆ ಚಾಚಬೇಕು. ಅನಂತರ ನಿಮ್ಮ ಕೈಯಿಂದ ಕಾಲನ್ನ ಎಷ್ಟಾದಷ್ಟು ಹಿಂದಕ್ಕೆ ಎಳ್ಕೊಳ್ಬೇಕು. 2 ಕೈಗಳ ಸಹಾಯ ತಗೊಂಡು ಎಳ್ಕೊಳ್ಬೋದು. ಅದಾದ ನಂತರ ನಿಧಾನವಾಗಿ ಮಂಡಿಗಳ ಮೇಲೆ ಬರಬೇಕಾಗಿರುತ್ತೆ. ಮಂಡಿಗಳು ಆದಷ್ಟು ಹತ್ತಿರ ಇರಬೇಕು. ಈ ಥರ ಇಟ್ಕೊಂಡು ಕಳೆದ ತರಗತಿಯಲ್ಲಿ ನಾವು ಇಷ್ಟನ್ನು ಮಾತ್ರ ಅಭ್ಯಾಸ ಮಾಡಿದ್ವಿ. ಈ ಥರ ಮಂಡಿಗಳ ಮೇಲೆ ಬಂದು ಸ್ಥಿತಿಯಲ್ಲಿ ಇರೋದನ್ನು ಅಭ್ಯಾಸ ಮಾಡಿದ್ವಿ. ಇವತ್ತೇನು ಮಾಡಬೇಕು ಅಂದರೆ ಇಲ್ಲಿಂದ ಈ ಮಂಡಿಗಳ ಸ್ಥಿತಿಯನ್ನು ಏನೂ ಬದಲಾವಣೆ ಮಾಡಬಾರ್ದು. ಮಂಡಿಯ ಸ್ಥಿತಿ ಹೇಗಿರುತ್ತೋ ಹಾಗೆ ಇಟ್ಕೊಂಡು ನಿಮ್ಮ ಈ ತೊಡೆಯ ಭಾಗವನ್ನು ನೆಲಕ್ಕೆ ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ನಿಧಾನವಾಗಿ ಹಾಗೆ ಹಸ್ತಗಳನ್ನು ಮುಂದಕ್ಕೆ ತೊಗೊಂಡು ಮುಂದೆ ಬಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಸಾಧ್ಯ ಆದರೆ ಸಂಪೂರ್ಣ ಮುಂದಕ್ಕೆ ಬಾಗಿ ಸ್ಥಿತಿಯಲ್ಲಿ ಇರಬೇಕಾಗಿರುತ್ತೆ. ನಾವು ಹೇಗೆ ಮಾಡಲಿ, ಸಾಧಾರಣವಾಗಿ ಏನಾಗೋಗ್ಬಿಡುತ್ತೆ, ಇಲ್ಲಿ ಒಂದು ಸ್ವಲ್ಪ ನಮಗೆ ಭೂಮಿಗೂ ಮತ್ತು ನಮ್ಮ ಸೊಂಟದ ಭಾಗಕ್ಕೂ ಸ್ವಲ್ಪ ಅಂತರ ಬರ್ತಾ ಇರುತ್ತೆ. ಅದನ್ನೇನು ಮಾಡಬೇಕು ಅಂದರೆ ಎದೆ ಭಾಗವನ್ನು ಸ್ವಲ್ಪ ಹಾಗೆ ಮುಂದಕ್ಕೆ ಜಾರಿಸ್ಕೊಂಡು ಆದಷ್ಟು ಈ ಅಂತರವನ್ನು ದಿನೇ ಕಡಿಮೆ ಮಾಡ್ತಾ ಬರಬೇಕು. ನೋಡಿ, ಈ ನಿಮ್ಮ ಸೊಂಟದ ಭಾಗಕ್ಕೂ ಮತ್ತು ನೆಲಕ್ಕೂ ಇರುವಂತಹ ಅಂತರವನ್ನು ಕಡಿಮೆ ಮಾಡಿಕೊಂಡು ನಿಧಾನವಾಗಿ ಕೈಗಳನ್ನು ಮುಂದಕ್ಕೆ ಚಾಚಬೇಕಾಗಿರುತ್ತೆ. ಅಭ್ಯಾಸಕ್ಕೆ ಹೋಗೋಣ. ಮೊದಲಿಗೆ ಎಲ್ಲರೂ ವಜ್ರಾಸನಕ್ಕೆ ಬನ್ನಿ. ಈಗ ವಜ್ರಾಸನದಿಂದ ಬಲಗಾಲನ್ನು ಮುಂದಕ್ಕೆ ತೆಗೆದುಕೊಳ್ಳಿ. ಈಗ ನಿಧಾನವಾಗಿ ಬಲಗಾಲನ್ನು ಎಡಗಾಲ ಮೇಲೆ ಇಟ್ಕೊಳ್ಳಿ. ಕಾಲನ್ನ ಸಾಧ್ಯದಷ್ಟು ಮೇಲಕ್ಕೆ ಇಟ್ಕೊಳ್ಬೇಕು. ನಿಮ್ಮ ಹೆಮ್ಳಿ ಬಂದು ತೊಡೆಯಬಾದ ಗಂಟಿನ ಮೇಲೆ ಇರಬೇಕು, ಅಷ್ಟು ಮೇಲಕ್ಕೆ ಇಟ್ಕೊಳ್ಬೇಕು. ಅನಂತರ ಮಂಡಿಗಳನ್ನು ಹತ್ತಿರ ಇಟ್ಕೊಂಡು ಮಂಡಿಗಳ ಮೇಲೆ ಬನ್ನಿ. ಮೊದಲಿಗೆ ಕೇವಲ ನಿಮಗೆ ಅನುಕೂಲ ಇದ್ದರೆ ಮಾತ್ರ ಮುಂದಕ್ಕೆ ಬಾಗಿ. ಮಂಡಿ ಮೇಲೆ ತುಂಬ ಒತ್ತಡ ಬಂದರೆ ಎಷ್ಟಾಗುತ್ತೋ ಅಷ್ಟೇ ಅದೇ ಸ್ಥಿತಿಯಲ್ಲಿ ಹಾಗೆ ಇರಿ. ಸಾಧ್ಯ ಆದರೆ ಮಾತ್ರ ಹಸ್ತಗಳನ್ನು ಮುಂದಕ್ಕೆ ತೊಗೊಳ್ತಾ ಮಂಡಿಯ ಸ್ಥಿತಿಯನ್ನು ಏನೂ ಬದಲಾವಣೆ ಮಾಡ್ಕೊಳ್ತಾ ನಿಧಾನವಾಗಿ ಮುಂದಕ್ಕೆ ಬಾಗೋದಕ್ಕೆ ಪ್ರಯತ್ನ ಮಾಡಿ. ತೊಡೆ ಭಾಗವನ್ನು ನೆಲಕ್ಕೆ ತಾಗಿಸಿದ ನಂತರ ಎದೆ ಭಾಗವನ್ನು ಇನ್ನಷ್ಟು ಮುಂದಕ್ಕೆ ಜಾರಿಸ್ಕೊಂಡು ಸೊಂಟದ ಭಾಗವನ್ನು ಸಂಪೂರ್ಣ ಕೆಳಗೆ ಇಳಿಸೋದಕ್ಕೆ ಪ್ರಯತ್ನ ಮಾಡಿ. ಅನಂತರ ಕೈಗಳನ್ನು ಮುಂದಕ್ಕೆ ಚಾಚಿ ಸ್ಥಿತಿಯಲ್ಲಿರಿ. ಉಸಿರಾಟ ಸಾಧಾರಣವಾಗಿ ನಡೀತಾ ಇರಲಿ. ಸೊಂಟದ ಭಾಗ ಮತ್ತು ನೆಲಕ್ಕೆ ಇರುವಂಥ ಅಂತರವನ್ನು ಸಾಧ್ಯದಷ್ಟು ಕಡಿಮೆ ಮಾಡ್ತಾ ಇರಬೇಕು. 1 2 3 4 5 6 7 8 9 10 11 12 13 14 15 16 17 18 19 20. ಹಾಗೆ ನಿಧಾನವಾಗಿ ಇದೇ ಭಾಗದ ಪಕ್ಕ ಹಸ್ತಗಳನ್ನು ಹಾಕಿ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಹಾಗೆ ಕಾಲನ್ನು ಮುಂದಕ್ಕೆ ಚಾಚಿಕೊಳ್ಳಿ. 2 ಕಾಲನ್ನ ಮುಂದೆ ಚಾಚಿ ತೊಡೆಯ ಭಾಗದ ಗಂಟುಗಳನ್ನು ವಿಶ್ರಾಂತಗೊಳಿಸಿ ಮಂಡಿಯ ಭಾಗದ ಗಂಟುಗಳನ್ನು ಸಹ ವಿಶ್ರಾಂತಗೊಳಿಸಿಕೊಳ್ಳಿ. ಹಾಗೆ ಒಮ್ಮೆ ಧೀರವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರ ಹಾಕಿ ಹಾಗೆ ಕಣ್ಣುಗಳನ್ನು ಬಿಡಿ. ಹಾಗೆ ಇನ್ನೊಂದು ಪಕ್ಕಕ್ಕೆ ಅಭ್ಯಾಸ ಮಾಡೋಣ. ಮೊದಲಿಗೆ ಎಲ್ಲರೂ
ಮತ್ತೆ ವಜ್ರಾಸನಕ್ಕೆ ಬನ್ನಿ. ವಜ್ರಾಸನದಿಂದ ಈಗ ಎಡಗಾಲನ್ನ ಮುಂದಕ್ಕೆ ಚಾಚಿಕೊಳ್ಳಿ. ನಿಮ್ಮ ಎಡಗಾಲನ್ನು ಬಲಗಾಲಿನ ಮೇಲೆ ಇಟ್ಕೊಳ್ಳಿ. ನಿಮ್ಮ ಹೆಮ್ಮಡಿ ಬಂದು ತೊಡೆ ಭಾಗ ಗಂಟದ ಮೇಲೆ ಬರೋ ರೀತಿ ಮೇಲಕ್ಕೆ ಇಟ್ಕೊಳ್ಬೇಕು. ಅಂತ ನಿಧಾನವಾಗಿ ಹಾಗೆ ಮೇಲೆ ಬನ್ನಿ. ಮಂಡಿಗಳನ್ನು ಆದಷ್ಟು ಹತ್ತಿರ ಇಟ್ಕೊಳ್ಳಿ. ಅಂತ ನಿಧಾನವಾಗಿ ಮಂಡಿಗಳ ಸ್ಥಿತಿಯನ್ನು ಏನೂ ಬದಲಾವಣೆ ಮಾಡಿಕೊಳ್ಳದೆ ಹಾಗೆ ಮುಂದಕ್ಕೆ ಬಾಗೋದಕ್ಕೆ ಪ್ರಯತ್ನ ಮಾಡಬೇಕು. ತೊಡೆ ಭಾಗವನ್ನು ನೆಲಕ್ಕೆ ತಾಗಿಸೋದಕ್ಕೆ ಪ್ರಯತ್ನ ಮಾಡಿಕೊಳ್ಳಿ. ಇದೇ ಭಾಗವನ್ನು ಸಾಧ್ಯದಷ್ಟು ಮುಂದಕ್ಕೆ ಜಾರಿಸ್ಕೊಂಡು ಅನಂತರ ನಿಧಾನವಾಗಿ ಕೈಗಳನ್ನು ಮುಂದಕ್ಕೆ ಚಾಚಲಿಕ್ಕೆ ಪ್ರಯತ್ನ ಮಾಡಿ. ಅಂಥ ಸ್ಥಿತಿಯಲ್ಲಿರಿ. ಸಾಧಾರಣ ಉಸಿರಾಟ. 1 2 3 4 5 6 7 8 9 10 11 12 13 14 15 16 17 18 19 20. ನಿಧಾನವಾಗಿ ಆಸನದಿಂದ ಹೊರಬರಬೇಕು. 2 ಹಸ್ತಗಳನ್ನು ಇದೇ ಭಾಗದ ಪಕ್ಕ ಹಾಕಿ ನಿಧಾನವಾಗಿ ಹಾಗೆ ಮೇಲೆ ಬನ್ನಿ. ನಂತರ ಹಾಗೆ ಕಾಲುಗಳನ್ನು ಮುಂದಕ್ಕೆ ಚಾಚಿಕೊಂಡು 2 ಕಾಲುಗಳನ್ನು ವಿಶ್ರಾಂತಗೊಳಿಸ್ಕೊಳ್ಳಿ. ಮುಖ್ಯವಾಗಿ ತೊಡೆಯ ಭಾಗದ ಮತ್ತು ಮಂಡಿಯ ಗಂಟುಗಳನ್ನು ವಿಶ್ರಾಂತಗೊಳಿಸಿ. ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ಪಾರ್ಶ್ವಧನುರಾಸನ ಇದು ಬಂದು ನಾವು ಕಳೆದ ತರಗತಿಯಲ್ಲಿ ಮಾಡಿದ್ವಲ್ಲ ಅದೇ ಅಭ್ಯಾಸವನ್ನು ಹಾಗೆ ಮುಂದುವರಿಸ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ಸಮಯ ಬೇಕಾಗುತ್ತೆ ಒಂಚೂರು ಎಲ್ಲ ಸ್ಥಿತಿಗಳನ್ನು ಸರಿಯಾಗಿ ತಗೊಳ್ಳೋದಕ್ಕೆ. ಅದಕ್ಕೋಸ್ಕರ ನಾವು ಈ ಅಭ್ಯಾಸವನ್ನು ಹಾಗೆ ಮುಂದುವರಿಸೋಣ. ಹಾಗೆ ನಿಧಾನವಾಗಿ ಎಲ್ಲರೂ ಹೊಟ್ಟೆ ಭಾಗದ ಮೇಲೆ ಮಲ್ಕೊಳ್ಳಿ. ಮೊದಲಿಗೆ ಕೆಲ ಹೊತ್ತು ಮಕರಾಸನದಲ್ಲಿ ವಿಶ್ರಾಂತಿಯನ್ನು ಪಡೆಯಿರಿ. ಕಾಲುಗಳು ದೂರ ದೂರ ಇರಲಿ, ಪಾದಗಳು ಹೊರಮುಖವಾಗಿರಲಿ. ಕಣ್ಣನ್ನು ಮುಚ್ಚಿ ಅನಂತರ ನಿಧಾನವಾಗಿ 2 ಕೈಗಳನ್ನು ಮುಂದಕ್ಕೆ ಚಾಚಿಕೊಳ್ಳಿ. ಕಾಲುಗಳನ್ನು ಹತ್ತಿರ ತಗೊಳ್ಳಿ. ನಿಮ್ಮ ಬಲಗಾಲನ್ನ ಮಡಚಿಕೊಳ್ಳಿ. ಬಲಗೈಯಿಂದ ಬಲಕಣ ಕಾಲನ್ನು ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಅನಂತರ ಎಡಗೈಯಿಂದ ಎಡಕಣ ಕಾಲನ್ನು ಹಿಡ್ಕೊಳ್ಳಿ. ಹಾಗೆ ನಿಧಾನವಾಗಿ ನಿಮ್ಮ ಬಲಪಕ್ಕಕ್ಕೆ ಹೊರಳಬೇಕು. ಅಂಥ ಹಿಂಬಡಿಗಳನ್ನು ಸಾಧ್ಯದಷ್ಟು ದೂರ ದೂರ ತಳ್ತಾ ಮೇಲಕ್ಕೆ ನೋಡೋದಕ್ಕೆ ಪ್ರಯತ್ನ ಮಾಡಿ. 1 2 3 4 5 6 7 8 ಹಿಂಬಡಿಗಳನ್ನ ಹೊರಗೆ ತಳ್ತಾನೆ ಇರಬೇಕು. 9 10 11 12 13 14 15 16 17 18 19 20. ಹಾಗೆ ಹೊಟ್ಟೆ ಭಾಗದ ಮೇಲೆ ಇಡಿ ಬನ್ನಿ. ಸಾಧ್ಯ ಆಗ್ತಕ್ಕಂಥ ಹಾಗೆ ಇನ್ನೊಂದು ಪಕ್ಕಕ್ಕೂ ಸಹ ಹೊರಳಬೇಕು. ಹಾಗೆ ಎಡಪಕ್ಕಕ್ಕೂ ಸಹ ಅಭ್ಯಾಸವನ್ನು ಮಾಡಿ. ಹಿಂಬಡಿಗಳನ್ನು ಸಾಧ್ಯದಷ್ಟು ಹೊರಕ್ಕೆ ತಳ್ಳಿ ಕತ್ತನ್ನು ಮೇಲಕ್ಕೆ ತಿರುಗಿಸ್ಕೊಳ್ಳಿ. ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10 11 12 13 14 15 16 17 18 19
20. ಹಾಗೆ ನಿಧಾನವಾಗಿ ಹೊಟ್ಟೆ ಮೇಲೆ ಮಲ್ಕೊಳ್ಳಿ. ಮತ್ತೆ ಮಕರಾಸನ. ಕಾಲುಗಳು ದೂರ ದೂರ ಇರಲಿ, ಪಾದಗಳು ಹೊರಮುಖವಾಗಿರಲಿ, ಹಸ್ತಗಳನ್ನು ಭುಜಗಳ ಮೇಲೆತ್ತಿ. ಮತ್ತೆ ಬೆನ್ನು ಮತ್ತು ಸೊಂಟದ ಭಾಗವನ್ನು ವಿಶ್ರಾಂತಗೊಳಿಸ್ಕೊಳ್ಳಿ. ಹಾಗೆ ನಿಧಾನವಾಗಿ ಎದೆ ಬಾದ ಪಕ್ಕ ಹಸ್ತಗಳನ್ನು ಒತ್ತಿ ಹಾಗೆ ಮೇಲೆ ಬಂದು ಶಶಾಂಕಾಸನ ಸ್ಥಿತಿಗೆ ಬನ್ನಿ. ಶಶಾಂಕಾಸನ. ಬೆನ್ನಿನ ಭಾಗದ ಚಾಚುಕೆಯನ್ನು ಗಮನಿಸಿಕೊಂಡು ಬೆನ್ನು ಮತ್ತು ಸೊಂಟದ ಭಾಗವನ್ನು ವಿಶ್ರಾಂತಗೊಳಿಸಿಕೊಳ್ಳಿ. ಹಾಗೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲೆ ಬನ್ನಿ. ನಿಧಾನವಾಗಿ ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಿಕೊಳ್ಳಿ. ಪರಿವೃತ್ತ ಜಾನುಶೀರ್ಷಾಸನ. ಈ ಅಭ್ಯಾಸದಲ್ಲಿ ಇದು ಸಹ ನಾವು ಕಳೆದ ತರಗತಿಯಲ್ಲಿ ಮಾಡಿದ್ವಲ್ಲ ಅದೇ ಅಭ್ಯಾಸ. ಮೊದಲಿಗೆ ಬಲಗಾಲನ್ನ ಮಡಚಿಕೊಳ್ಬೇಕು, ಸಾಧ್ಯದಷ್ಟು ಹಿಂದಕ್ಕಿಟ್ಕೊಳ್ಬೇಕು. ಅನಂತರ ಎಡಹಸ್ತವನ್ನು ಬಲಮಂಡಿಯ ಮೇಲಿಡಿ, ಸೊಂಟವನ್ನು ತಿರುಗಿಸ್ಕೊಳ್ಳಿ. ಬೆನ್ನನ್ನು ಗೂನು ಮಾಡಬಾರ್ದು, ಆದಷ್ಟು ಬೆನ್ನನ್ನು ನೇರವಾಗಿ ಇಟ್ಕೊಂಡು ಸೊಂಟವನ್ನು ಬಲಪಕ್ಕಕ್ಕೆ ತಿರುಗಿಸ್ಕೊಳ್ಬೇಕು. ಅನಂತರ ಎಡಗೈ ಮುಂದಕ್ಕೆ, ಎಡಭುಜ ಎಡಕ್ಕೆ ಬಲಪಕ್ಕಕ್ಕೆ ಇರುತ್ತೆ. ಬಲಭುಜವನ್ನು ಹಿಂದಕ್ಕೆ ತಗೊಂಡು ನಿಧಾನವಾಗಿ ಕೈಯನ್ನು ಬೆನ್ನಿನ ಕಡೆಯಿಂದ ತಗೊಂಡು ತಲೆ ಕಡೆಗೆ ಚಾಚಿಕೊಂಡು ಹಾಗೆ ಸಾಧ್ಯದಷ್ಟು ಎಡಪಕ್ಕಕ್ಕೆ ಬಾಗಿ ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10 11 12 13 14 15 16 17 18 19 20. ಉಸಿರನ್ನು ತಗೊಳ್ತಾ ಹಾಗೆ ಮೇಲೆ ಬನ್ನಿ. ಕೈಗಳನ್ನು ಮುಂದಕ್ಕೆ ಚಾಚಿಕೊಳ್ಳಿ. ಕೈ ನಿಧಾನವಾಗಿ ಕೆಳಗಿಳಿಸಿ, ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಿ ಶಿಥಿಲದಂಡಾಸನ. ದೇಹವನ್ನು ವಿಶ್ರಾಂತಗೊಳಿಸಿ. ಮತ್ತೊಮ್ಮೆ ಧೀರವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರ ಹಾಕಿ. ಹಾಗೆ ಇನ್ನೊಂದು ಪಕ್ಕಕ್ಕೆ ಅಭ್ಯಾಸ ಮಾಡೋಣ. ಮತ್ತೆ ಕಾಲುಗಳನ್ನು ಜೋಡಿಸಿ ಕೂತ್ಕೊಳ್ಳಿ. ಈಗ ಎಡಗಾಲನ್ನ ಮಡಚಿಕೊಳ್ಳಿ, ಬಲ ತೊಡೆಯ ಭಾಗಕ್ಕೆ ಒತ್ತಿ ಕಾಲನ್ನು ಸಾಧ್ಯದಷ್ಟು ಹಿಂದಕ್ಕೆ ಇಟ್ಕೊಳ್ಬೇಕು. ನಿಮ್ಮ ಬಲಹಸ್ತ ಎಡಮಂಡಿಯ ಮೇಲೆ, ಹಾಗೆ ಸೊಂಟವನ್ನು ಮೊದಲಿಗೆ ಎಡಪಕ್ಕಕ್ಕೆ ತಿರುಗಿಸ್ಕೊಳ್ಳಿ. ಅಂತ ನಿಧಾನವಾಗಿ ನಿಮ್ಮ ಸೊಂಟದ ತಿರುಚುವಿಕೆಯನ್ನು ಕಾದಿರಿಸ್ಕೊಂಡು ಎಡಗೈನ ಬೆನ್ನಿನ ಕಡೆಯಿಂದ ತಗೊಂಡು ತಲೆ ಕಡೆಗೆ ಚಾಚಿಕೊಂಡು ನಿಧಾನವಾಗಿ ಬಲಪಕ್ಕಕ್ಕೆ ಬಾಗ್ತಾ ಹೋಗಬೇಕು. ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10 11 12 13 14 15 16 17 18 19 20. ಹಾಗೆ ಉಸಿರನ್ನು ತಗೊಳ್ತಾ ಹಾಗೆ ಮೇಲಕ್ಕೆ
ಕೈಗಳನ್ನು ಮುಂದಕ್ಕೆ, ನಿಧಾನವಾಗಿ ಕೈಗಳನ್ನು ಕೆಳಗಡೆ ಇಳಿಸಿ. ಹಾಗೆ ಪವನಮುಕ್ತ ಕ್ರಿಯಾಸನ. ಮ್ಯಾಟ್ ಮುಂಭಾಗಕ್ಕೆ ಬನ್ನಿ. ಎರಡೂ ಕೈಗಳಿಂದ ಕಾಲುಗಳನ್ನು ಹಿಡ್ಕೊಳ್ಳಿ. 10 ಬಾರಿ ಅಭ್ಯಾಸವನ್ನು ಮಾಡೋಣ. 1, ಬೆನ್ನಿನ ಮೇಲೆ ಹೊರಳಬೇಕು, ಕುತ್ತಿಗೆವರೆಗೂ ಹೋಗಬೇಕು, ಮೇಲೆ ಬರಬೇಕು. ನೀವು ಎಣಿಸ್ಕೊಂಡು ಒಟ್ಟು 10 ಬಾರಿ ಅಭ್ಯಾಸವನ್ನು ಮಾಡಿ. ಬಾರಿ ಆದ ನಂತರ ಹಾಗೆ ಮೊಳಕೈಗಳ ಸಹಾಯ ತಗೊಂಡು ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಸೊಂಟ ಮತ್ತು ಬೆನ್ನಿನ ಭಾಗವನ್ನು ವಿಶ್ರಾಂತಗೊಳಿಸ್ಕೊಳ್ಳಿ. ಹಾಗೆ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರ ಹಾಕಿ ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ಮುಂದಿನ ಅಭ್ಯಾಸವನ್ನು ನೋಡಿ. ಏಕಪಾದಾಂಗುಷ್ಟ ನಾಸಿಕ ಸ್ಪರ್ಶಾಸನ. ಈ ಅಭ್ಯಾಸದಲ್ಲಿ ಏಕಪಾದಾಂಗುಷ್ಟಾಸನ ಅಂದರೆ ಒಂದು ಕಾಲಿನ ಅಂಗುಷ್ಟ ಅಂದರೆ ಹೆಬ್ಬೆರಳು ಅಂತ ಅರ್ಥ ಬರುತ್ತೆ, ನಾಸಿಕ ಅಂದರೆ ಮೂಗು ಅಂತ ಅರ್ಥ ಬರುತ್ತೆ, ಸ್ಪರ್ಶ ಅಂದರೆ ತಾಗಿಸೋದು ಅಂತ. ನಿಮ್ಮ ಕಾಲಿನ ಹೆಬ್ಬೆರಳನ್ನು ಮೂಗಿಗೆ ತಾಗಿಸುವಂತಹ ಅಭ್ಯಾಸ. ಇಲ್ಲಿ ತಾಗಿಸ್ಬೇಕು ಅಂದಾಗ ಸಾಧಾರಣವಾಗಿ ಏನಾಗ್ಬಿಡ್ತಾನೆ, ಹಿಂಗೆ ಎಳೆದು ಬಿಡ್ತೀವಿ, ಹಿಂಗೆ ಇಟ್ಕೊಂಡು ಹಿಂಗೆ ಎಳ್ಕೊಂಡು ಹಿಂಗೆ ತಾಗ್ಸೋದಕ್ಕೆ ಹೋಗ್ತೀವಿ. ಅದು ಏನಾಗ್ಬಿಡುತ್ತೆ ಅಂದರೆ ಹಿಂಗೆ ಎಳೆದಾಗ ನಿಮ್ಮ ಮಂಡಿಯ ಮೇಲೆ ತುಂಬ ಒತ್ತಡ ಬಂದುಬಿಡುತ್ತೆ. ನೋಡಿ, ಈ ಥರ ಇಟ್ಕೊಂಡು ನೀವು ಎಳೆದಾಗ ನಾವು ಈ ಅಭ್ಯಾಸದಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ನಿಮ್ಮ ಪೃಷ್ಠಭಾಗದಲ್ಲಿರ್ತಕ್ಕಂಥ ಸ್ನಾಯುಗಳನ್ನು ಸಡಿಲಗೊಳಿಸ್ಕೊಂಡು ಪೃಷ್ಠಭಾಗದಲ್ಲಿರ್ತಕ್ಕಂಥ ಸ್ನಾಯುಗಳನ್ನು ಚಾಚಿಕೊಂಡು ಅಭ್ಯಾಸವನ್ನು ಮಾಡಬೇಕಾಗಿರುತ್ತೆ. ಮಂಡಿ ಮೇಲೆ ಒತ್ತಡ ಬರದೇ ರೀತಿ ಅಭ್ಯಾಸ ಮಾಡಬೇಕಾಗಿರುತ್ತೆ. ಅದಕ್ಕೆ ನಾವು ಅನುಸರಿಸ್ತಕ್ಕಂಥ ಕ್ರಮ ಏನಪ್ಪ ಅಂದರೆ, ಮೊದಲಿಗೆ ಎರಡೂ ಕೈಯಿಂದ ನಿಮ್ಮ ಪಾದವನ್ನು ಹಿಡ್ಕೊಳ್ಬೇಕು. ಇದಾದ ನಂತರ ನೋಡಿ, ಮುಖ್ಯವಾಗಿ ನಿಮ್ಮ ಮೀನುಖಂಡ ಮತ್ತು ತೊಡೆಯ ಹಿಂಭಾಗ ಇದನ್ನು ಸಂಪೂರ್ಣ ಈ ಥರ ಒತ್ಕೊಂಡು ಈ ಥರ ಎಳಿಬಾರ್ದು. ಸ್ವಲ್ಪ ಇದಕ್ಕೂ ಅಂತರ ಇಟ್ಕೊಂಡು ಎಳೆಯೋದಕ್ಕೆ ಪ್ರಯತ್ನ ಮಾಡಬೇಕು. ಇದಕ್ಕೆ ಏನು ಮಾಡ್ಬೋದು ಅಂದರೆ, ಮೊದಲು ಪಾದವನ್ನು ಹಿಡ್ಕೊಳ್ಬೇಕು. ಅನಂತರ ಮೊದಲು ನಿಧಾನವಾಗಿ ಕಾಲನ್ನು ದೂರ ಇಟ್ಕೊಂಡು ನಿಮ್ಮ ಹಣೆ ನೇರಕ್ಕೆ ಕಾಲದ ಮೇಲಕ್ಕೆ ತನ್ನಿ. ಇದಾದ ನಂತರ ನಿಧಾನವಾಗಿ ಇಲ್ಲಿಂದ ಕಾಲನ್ನ ಕೆಳಗೆ ಎಳ್ಕೊಳ್ತಾ ಬನ್ನಿ. ಎಷ್ಟಾದಷ್ಟು ಎಳ್ಕೊಳ್ತಾ ಬರಬೇಕು. ದಿನೇ ದಿನೇ ಇಷ್ಟಾದರೆ ಎಷ್ಟಾದಷ್ಟು ಎಳ್ಕೊಳ್ತಾ ಬನ್ನಿ. ಪ್ರತಿದಿನ ಸ್ವಲ್ಪನೇ ಹೆಚ್ಚಿಸ್ಕೊಳ್ತಾ ಬರಬೇಕು. ಮತ್ತು ಒಂದೇ ದಿನಕ್ಕೆ ಸಂಪೂರ್ಣವಾಗಿ ಎಳೆಯೋಕ್ಕೂ ಹೋಗಬಾರ್ದು. ತುಂಬ ಒತ್ತಡ ಇರುತ್ತೆ ನಿಮ್ಮ ಪೃಷ್ಠಭಾಗ, ಮಂಡಿಯ ಭಾಗ, ಈ ಭಾಗದ ಗಂಟುಗಳ ಮೇಲೆ ತುಂಬ ಒತ್ತಡ ಇರುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಹುಷಾರವಾಗಿ ಜಾಗರೂಕತೆಯಿಂದ ಅಭ್ಯಾಸ ಮಾಡಿ. ಪ್ರತಿದಿನ ಅಭ್ಯಾಸ ಮಾಡ್ತಾ ಒಂದಿನ ನೀವು ತಾಗಿಸ್ಬೋದಾಗಿರುತ್ತೆ. ಮತ್ತು ತಲೆ ನೆಲಕ್ಕೆ ಇಟ್ಕೊಂಡು ತಾಗಿಸೋಕ್ಕಾದ್ರೆ ಒಳ್ಳೆಯದು. ಆಗಿಲ್ಲಾಂದರೆ ಸ್ವಲ್ಪ ತಲೆ ಮೇಲೆ ಕೆತ್ಕೊಂಡು ಸಹ ಈ ಥರ ತಾಗಿಸ್ಕೊಳ್ಬೋದು. ಈ ರೀತಿ ಅಭ್ಯಾಸವನ್ನು ಮಾಡಬೇಕು. ಆದರೆ ಇಲ್ಲಿಂದ ನೇರ ಹಿಂಗೆ ಎಳೆಯೋದಕ್ಕೆ ಹೋಗಬಾರ್ದು. ಮಂಡಿ ಮೇಲೆ ಒತ್ತಡ ಬರದೇ ರೀತಿ ಅಭ್ಯಾಸವನ್ನು ಮಾಡಬೇಕು. ಈಗ ಬಲಗಾಲಿಂದ ಶುರು ಮಾಡೋಣ, ಎಲ್ಲ ಒಟ್ಟಿಗೆ ಮಾಡೋಣ. ನಿಮ್ಮ ಎರಡೂ ಕೈಗಳಿಂದ ಬಲಪಾದವನ್ನು ಹಿಡ್ಕೊಳ್ಳಿ. ಮೊದಲಿಗೆ ನಿಮ್ಮ ಪಾದವನ್ನು ಹಣೆ ನೇರಕ್ಕೆ ಮೇಲಕ್ಕೆ ತನ್ನಿ. ಅಂದರೆ ಹಣೆಯ ನೇರದಿಂದ ನಿಧಾನವಾಗಿ ಕಾಲನ್ನು ಹಾಗೆ ನೇರವಾಗಿ ನಿಮ್ಮ ಮುಖದ ಕಡೆಗೆ ಎಳ್ಕೊಳ್ತಾ ಬರಬೇಕು. ಎಷ್ಟಾದಷ್ಟು ಎಳ್ಕೊಳ್ತಾ ಬನ್ನಿ. ಸಾಧ್ಯ ಆದರೆ ಮಾತ್ರ ನಿಮ್ಮ ಕಾಲಿನ ಹೆಬ್ಬೆರಳನ್ನು ಮೂಗುಗೆ ತಾಗಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಸ್ಥಿತಿಯಲ್ಲಿರಿ. 1 2 3 4 5
6 7 8 9 10 11 12 13 14 15 16 17 18 19 20. ನಿಧಾನವಾಗಿ ಕಾಲನ್ನು ವಿಶ್ರಾಂತಗೊಳಿಸಿ ಈಗ ಇನ್ನೊಂದು ಪಕ್ಕಕ್ಕೆ ಅಭ್ಯಾಸ ಮಾಡೋಣ. ಎರಡೂ ಕೈಗಳಿಂದ ನಿಮ್ಮ ಎಡಪಾದವನ್ನು ಹಿಡ್ಕೊಳ್ಳಿ. ನಿಮ್ಮ ಪಾದವನ್ನು ಹಣೆ ನೇರಕ್ಕೆ ತನ್ನಿ. ನಿಧಾನವಾಗಿ ಕಾಲನ್ನು ಮೇಲಿಂದ ಕೆಳಗೆ ಎಳ್ಕೊಳ್ತಾ ಬರಬೇಕು. ಸಾಧ್ಯ ಆದರೆ ಹೆಬ್ಬೆರಳನ್ನು ಮೂಗಿನ ತುದಿಗೆ ತಾಗಿಸೋಕ್ಕೆ ಪ್ರಯತ್ನ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20. ನಿಧಾನವಾಗಿ ಆಸನದಿಂದ ಹೊರಬನ್ನಿ. ನಿಮ್ಮ ಕಾಲುಗಳು ಮತ್ತು ಸೊಂಟದ ಭಾಗವನ್ನು ವಿಶ್ರಾಂತಗೊಳಿಸಿಕೊಳ್ಳಿ. ನಿಧಾನವಾಗಿ ಬಲಪಕ್ಕಕ್ಕೆ ಹೊರಳಿಕೊಂಡು ಹಾಗೆ ಮೇಲೆ ಬನ್ನಿ. ಮುಂದಿನ ಅಭ್ಯಾಸ ಪಶ್ಚಿಮೋತ್ತನಾಸನ ಮತ್ತು ಹಲಾಸನ ಚಲನೆ. ಇದರಲ್ಲಿ ಸ್ವಲ್ಪ ಹುಷಾರಾಗಿ ಅಭ್ಯಾಸ ಮಾಡಿ. ಯಾರಿಗಾದ್ರೂ ಬೆನ್ನು ನೋವು ಅಥವಾ ಬೆನ್ನಿನ ಏನೇ ಸಮಸ್ಯೆಗಳಿದ್ರೂ ಸಹ ಇದಕ್ಕೆ ಬೆನ್ನಿನ ತುಂಬ ಹೆಚ್ಚಿನ ಚಲನೆ ಸಿಗುತ್ತೆ. ಅದಕ್ಕೋಸ್ಕರ ಆದಷ್ಟು ಹುಷಾರಾಗಿ ನೋಡ್ಕೊಂಡು ಅಭ್ಯಾಸ ಮಾಡಿ. ತುಂಬ ಒತ್ತಡ ಹಾಕಿ ಅಭ್ಯಾಸ ಮಾಡೋದು ಬೇಡ. ಇದೊಂಥರ ಪವನಮುಕ್ತ ಕ್ರಿಯಾಸನದ ಮುಂದುವರಿದ ಭಾಗ. ಇದು ಪವನಮುಕ್ತಾಸನ ಮತ್ತು ಹಲಾಸನ ಚಲನೆ. ಅಭ್ಯಾಸ ಒಮ್ಮೆ ನೋಡಿಕೊಳ್ಳಿ. ಕಾಲುಗಳನ್ನು ಕೂಡಿಸ್ಕೊಂಡು ಮ್ಯಾಟ್ ಮುಂಭಾಗಕ್ಕೆ ಬರ್ತೀವಿ. ಕೈಗಳನ್ನು ಮೇಲಕ್ಕೆ ಚಾಚಬೇಕು. ನಿಧಾನವಾಗಿ ಮುಂದಕ್ಕೆ ಬಾಗಿ ಕೈ ಬೆರಳಿಂದ ಕಾಲು ಬೆರಳನ್ನು ತಾಗಿಸ್ಕೊಳ್ತೀವಿ. ಕೈಯನ್ನು ಮೇಲಕ್ಕೆ ತೊಗೊಂಡು ನಿಧಾನವಾಗಿ ಹಿಂದಕ್ಕೆ ಹೋಗಬೇಕು. ಸಾಧ್ಯ ಆದರೆ ಕಾಲು ಬೆರಳನ್ನು ನೆಲಕ್ಕೆ ತಾಗಿಸೋ ಪ್ರಯತ್ನ ಮಾಡಬೇಕು. ತಿರ್ಗಾ ಮೇಲಕ್ಕೆ ಬರೋದು, ಮುಂದಕ್ಕೆ, ತಿರ್ಗಾ ಮೇಲಿಂದ ತೊಗೊಂಡು ಹಿಂದಕ್ಕೆ. ಒಟ್ಟು ಈ ಥರ 10 ಬಾರಿ ಅಭ್ಯಾಸವನ್ನು ಮಾಡಬೇಕು. ಮೇಲೆ ಒಂದು ಕಾಲು ಬೆರಳನ್ನು ಮುಂದಕ್ಕೆ ತಾಗಿಸೋದು, ತಿರ್ಗಾ ಹಿಂದೆ ಹೋಗಿ ತಲೆ ಹಿಂದೆ ತಾಗಿಸೋದು. ಒಟ್ಟು ರೀತಿ 10 ಬಾರಿ ಅಭ್ಯಾಸವನ್ನು ಮಾಡಬೇಕು. ಮೊದಲೇ ಹೇಳ್ತಾ ಇದ್ದೀನಿ, ತುಂಬ ಹುಷಾರಾಗಿ ಅಭ್ಯಾಸ ಮಾಡಿ. ತುಂಬ ಬೆನ್ನನ್ನು ಹೇಗಂದ್ರೆ ಹಾಗೆ ಹೊರಟೊರಟಾಗಿ ಇಳಿಯೋದನ್ನೆಲ್ಲ ಆದಷ್ಟು ಕಡಿಮೆ ಮಾಡಿಕೊಂಡು ಅಭ್ಯಾಸವನ್ನು ಮಾಡಿ. ಒಟ್ಟು 10 ಬಾರಿ ಅಭ್ಯಾಸ ಮಾಡೋಣ, ಪ್ರಯತ್ನ ಮಾಡಿ. ತುಂಬ ಆಗಲಿಲ್ಲ ಅಂದರೆ ಪವನಮುಕ್ತ ಕ್ರಿಯಾಸನವನ್ನು ಇನ್ನೊಮ್ಮೆ ಅಭ್ಯಾಸ ಮಾಡಿ, ಅಷ್ಟೇ ಸಾಕು. ಒಟ್ಟು 10 ಬಾರಿ. 1 ನೀರು ಎಣಿಸ್ಕೊಂಡು ಒಟ್ಟು 10 ಬಾರಿ ಅಭ್ಯಾಸ ಮಾಡಿ. ಬಾರಿ ಆದ ನಂತರ ಹಾಗೆ ಬೆನ್ನಿನ ಮೇಲೆ ಮಲ್ಕೊಂಡು ಬೆನ್ನಿನ ಭಾಗವನ್ನು ವಿಶ್ರಾಂತಗೊಳಿಸಿಕೊಳ್ಳಿ.
ಕಡೆಯದಾಗಿ ಮರ್ಕಟಾಸನ. ಎರಡೂ ಕಾಲುಗಳನ್ನು ಮಡಚಿಕೊಳ್ಳಿ, ಕೈಗಳು ಬುತ್ಸಮಾನಾಂತರವಾಗಿರಲಿ. ಒಂದು ಕಾಲುಗಳನ್ನು ಬಲಪಕ್ಕಕ್ಕೆ ಹೊರಳಿಸಿ, ಕುತ್ತಿಗೆಯನ್ನು ಎಡಪಕ್ಕಕ್ಕೆ, ಎರಡು ಕಾಲನ್ನು ಎಡಪಕ್ಕಕ್ಕೆ, ಕುತ್ತಿಗೆಯನ್ನು ಬಲಪಕ್ಕಕ್ಕೆ. 3 4 5 6 7 8 9 10. ಹಾಗೆ ನಿಧಾನವಾಗಿ ಕಾಲುಗಳನ್ನು ಚಾಚಿಕೊಳ್ಳಿ. ಶವಾಸನ. ಕಾಲುಗಳ ಮಧ್ಯೆ ಅಂತರ ಇರಲಿ, ಕೈಗಳು ದೇಹದಿಂದ ಸ್ವಲ್ಪ ದೂರ ಇರಬೇಕು, ಹಸ್ತಗಳು ಮೇಲ್ಮುಖವಾಗಿರಲಿ. ಕಣ್ಣುಗಳನ್ನು ಮುಚ್ಚಿ ದೇಹವನ್ನು ವಿಶ್ರಾಂತಗೊಳಿಸಿಕೊಳ್ಳಿ. ಸಮಯ ಇರತಕ್ಕಂಥವರು 5 ರಿಂದ 10 ನಿಮಿಷಗಳ ಕಾಲ ಶವಾಸನವನ್ನು ಅಭ್ಯಾಸ ಮಾಡಿ. ಇಡೀ ದೇಹವನ್ನು ಸಂಪೂರ್ಣವಾಗಿ ಹಗುರ ಮಾಡಿರಬೇಕು. ದೇಹದ ಯಾವುದೇ ಸ್ನಾಯುವಿನ ಮೇಲೆ ಹಿಡಿತ ಬೇಡ. ನಿಮ್ಮ ದೇಹ ಹಾಗೂ ಮನಸ್ಸು ವಿಶ್ರಾಂತಿಯುತವಾಗಿರಬೇಕು. ಹಾಗೆ ಉಸಿರಿನ ಹರಿದಾಟದ ಮೇಲೆ ಸಂಪೂರ್ಣ ಏಕಾಗ್ರತೆಯನ್ನು ತನ್ನಿ. ಹಾಗೆ ಅತ್ಯಂತ ಜಾಗೃತಿಯಿಂದ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಹಾಕಿ. ಈಗ ಹಂತ ಹಂತವಾಗಿ ಶವಾಸನ ಹೊರಬರೋಣ. ಅತ್ಯಂತ ಜಾಗೃತಿಯಿಂದ ಕಾಲಿನ ಬೆರಳುಗಳಿಗೆ ಚಲನೆಯನ್ನು ಕೊಡಿ, ಕಣಕಾಲುಗಳಿಗೆ ಚಲನೆಯನ್ನು ಕೊಡಿ, ಎರಡೂ ಕಾಲುಗಳಿಗೆ ಚಲನೆಯನ್ನು ಕೊಡಿ, ಕೈಯಿನ ಬೆರಳುಗಳಿಗೆ ಚಲನೆಯನ್ನು ಕೊಡಿ, ಮಣಿಕಟ್ಟು ಎರಡೂ ಕೈಗಳಿಗೆ ಚಲನೆಯನ್ನು ಕೊಡಿ. ಕತ್ತನ್ನು ನಿಧಾನವಾಗಿ ಬಲಪಕ್ಕಕ್ಕೆ ಹೊರಳಿಸಿ, ಅಷ್ಟೇ ನಿಧಾನವಾಗಿ ಕತ್ತನ್ನು ಎಡಪಕ್ಕಕ್ಕೆ ಹೊರಳಿಸಿ. ಕುತ್ತಿಗೆಯನ್ನು ಸಾಧಾರಣ ಸ್ಥಿತಿಗೆ ತನ್ನಿ. ನಿಧಾನವಾಗಿ ಕಾಲುಗಳನ್ನು ಕೂಡಿಸ್ಕೊಳ್ಳಿ, ಕೈಗಳನ್ನು ದೇಹದೆಡೆಗೆ ತನ್ನಿ. ಬಲಗೈಯನ್ನು ಮಾತ್ರ ತಲೆಯಿಂದಕ್ಕೆ ಚಾಚಿ, ಎಡಹಸ್ತವನ್ನು ಹೊಟ್ಟೆ ಭಾಗದ ಮೇಲಿಡಿ. ನಿಧಾನವಾಗಿ ಎಡಗಾಲನ್ನು ಮಡಚಿಕೊಳ್ಳಿ, ಎಡಪಾದ ನೆಲಕ್ಕೆ ಒತ್ತುತ್ತಾ ಬಲಪಕ್ಕಕ್ಕೆ ಹೊರಳಿ ದೇಹವನ್ನು ವಿಶ್ರಾಂತಿಗೊಳಿಸಿ. ಅನಂತರ ನಿಧಾನವಾಗಿ ಎಡಹಸ್ತ ನೆಲದ ಮೇಲೆ ಒತ್ತುತ್ತಾ ಬಲಮೊಳಗೈ ಮತ್ತು ಬಲಹಸ್ತದ ಸಹಾಯದಿಂದ ಮೇಲೆ ಬನ್ನಿ. ಹಾಗೆ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಬೆನ್ನು ಕುತ್ತಿಗೆ ನೇರವಾಗಿರಲಿ, ಕಣ್ಣುಗಳನ್ನು ಮುಚ್ಚಿರಬೇಕು. ಈಗ ಒಮ್ಮೆ ಓಂಕಾರ ಮತ್ತು 3 ಬಾರಿ ಶಾಂತಿಯನ್ನು ಉಚ್ಚಾರ ಮಾಡುತ್ತಾ ತರಗತಿಯನ್ನು ಮುಕ್ತಾಯಗೊಳಿಸೋಣ. ನಮಸ್ಕಾರ ಸ್ಥಿತಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಬೆನ್ನ ಹಿಂದೆ ಕೈಗಳನ್ನು ಕಟ್ಟಿ ಮಣಿಕಟ್ಟನ್ನು ಹಿಡಿದುಕೊಳ್ಳಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ್ನು ಮೇಲಕ್ಕೆ ಚಾಚಿ ಎದೆ ಭಾಗ ವಿಶಾಲಗೊಳಿಸಿ. ಉಸಿರಿನ ಹೊರಗಡೆ ಆಗ್ತಾ ಹಾಗೆ ನಿಧಾನವಾಗಿ ಮುಂದೆ ಬಾಗಿ ಹಣೆಯನ್ನು ನೆಲಕ್ಕೆ ತಾಗಿಸೋ ಪ್ರಯತ್ನ ಮಾಡಿ ಭೂತಾಯಿಗೆ ನಮನವನ್ನು ಸಲ್ಲಿಸಿ. ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲೆ ಬನ್ನಿ. ಕೈಗಳನ್ನು ಮುಂದಕ್ಕೆ ತನ್ನಿ. ಪಾಮಿಂಗ್. ಹಸ್ತಗಳನ್ನು ಪರಸ್ಪರ ಒತ್ತಿ ತಿಕ್ಕಿ ಹಸ್ತಗಳ ಮಧ್ಯೆ ಶಾಖ ಉತ್ಪತ್ತಿಯಾಗಬೇಕು. ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಡಿ. ಕಣ್ಣುಗಳ ಮೇಲಿಡಿ. ಶಾಖವನ್ನು ಗಮನಿಸುತ್ತಾ ಕಣ್ಣುಗಳನ್ನು ವಿಶ್ರಾಂತಗೊಳಿಸಿ.